ನಮಸ್ಕಾರ ಸ್ನೇಹಿತರೆ, ವಿಶ್ವವಾಣಿ ಟಿವಿ ಸ್ಪೆಷಲ್ನ ಬಿಗ್ ಬಾಸ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಬಿಗ್ ಬಾಸ್ ಸೀಸನ್ 12ನಲ್ಲಿ ಇನ್ನು ಉಳಿದಿರೋದು ಕೇವಲ 2 ದಿನ. ಸಿನ್ಸ್ ಸುದೀಪ್ ಸರ್ ಅವರು CCLನಲ್ಲಿ ಬ್ಯುಸಿ ಇರೋದ್ರಿಂದ ಇವತ್ತಿನ ಎಪಿಸೋಡ್ನಲ್ಲಿ ಅವರು ಮೋಸ್ಟ್ಲಿ ಬರಲ್ಲ ಅನಿಸುತ್ತೆ. ಹಾಗಾಗಿ ಇವತ್ತು ಪ್ರೀ ಫಿನಾಲೆ ಇವೆಂಟ್ ಇರುತ್ತೆ. ನಾಳೆ ಸಂಡೇ ಎಪಿಸೋಡ್ ಫಿನಾಲೆ ಎಪಿಸೋಡ್ ಆಗಿರುತ್ತೆ. ಸೊ ಇಷ್ಟು ದಿನ ಎಂಗೇಜ್ ಮಾಡಿದಂತಹ, ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡಿದಂತಹ ಶೋ ನಾಳೆ ಎಂಡ್ ಆಗ್ತಾ ಇದೆ. ಅದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್, ಜಯನಗರ ಮತ್ತು ರಾಮಮೂರ್ತಿ ನಗರ. ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ಸ್, ರೇಷ್ಮೆ ಸೇರಿದಂತೆ ಎಲ್ಲಾ ಬಗೆಯ ಸೀರೆಗಳು, ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ. ಆನ್ಲೈನ್ ಬುಕಿಂಗ್ಗೆ ಸಂಪರ್ಕಿಸಿ nidarshansarees.com, ಕಸ್ಟಮರ್ ಕೇರ್ ಸಂಖ್ಯೆ 960686. ಇನ್ನು ಡೈರೆಕ್ಟ್ ಆಗಿ ನಿನ್ನೆ ಎಪಿಸೋಡ್ ಅಪ್ಡೇಟ್ ಕಡೆಗೆ ಬಂದ್ಬಿಡೋಣ. ಹಾಗೆಯೇ ಮೊನ್ನೆ ಸಾರಿ ಹೇಳುವಂತಹ ಒಂದು ಟಾಸ್ಕ್ ಇತ್ತಲ್ಲ, ಆ ಟಾಸ್ಕಲ್ಲಿ ಗಿಲ್ಲಿ ಅವರು ರಕ್ಷಿತಾ ಅವರಿಗೆ ಕೂಡ ಸಾರಿ ಕೇಳಿದ್ದಾರೆ. ನಾನು ಎಷ್ಟೋ ಸಲ ನಿನಗೆ ಎಳೆದಾಡೋದು ಬೀಳಿಸೋದೆಲ್ಲ ಮಾಡಿದರೂ ಕೂಡ ನೀನು ಯಾವತ್ತೂ ಬೇಜಾರು ಮಾಡ್ಕೊಂಡಿಲ್ಲ. ಪ್ಲಸ್ ಪಾತ್ರೆ ತೊಳೆಯೋ ವಿಷಯ ಅಂತ ಬಂದಾಗ ನೀನು ಒಬ್ಬಳೇ ಆ್ಯಕ್ಚುಲಿ ಯಾರ ಸಹಾಯ ಕೂಡ ಕೇಳ್ದೇನೆ ಪಾತ್ರೆ ಎಲ್ಲ ತೊಳಿತಾ ಇದ್ದೆ. ನನಗೂ ಕೂಡ ಕೆಲಸದ ವಿಷಯದಲ್ಲಿ ತುಂಬ ಸಹಾಯ ಮಾಡಿದ್ದೆ ಅಂತೆಲ್ಲ ಕಾರಣ ಕೊಟ್ಟು ಗಿಲ್ಲಿಯವರು ರಕ್ಷಿತಾ ಅವರ ಬಳಿ ತಮಗೆ ಅನಿಸಿದ್ದನ್ನು ಕನ್ಫೆಸ್ ಮಾಡಿಕೊಂಡ್ರು. ಅದನ್ನು ಎಪಿಸೋಡಲ್ಲಿ ತೋರಿಸಿಲ್ಲ, ಬಟ್ ಲೈವಲ್ಲಿ ಇದೆಲ್ಲ ಬಂದಿತ್ತು. ಆ್ಯಂಡ್ ಹಾಗೆಯೇ ರಕ್ಷಿತಾ ಅವರು ಮನೆಯಲ್ಲಿ ಅವಿತುಕೊಂಡು ಮನೆಯವರಿಗೆಲ್ಲ ಪ್ರ್ಯಾಂಕ್ ಮಾಡಿದ್ದೆಲ್ಲ ಲೈವಲ್ಲಿ ತುಂಬ ಬಂದಿದೆ. ಬಟ್ ಎಪಿಸೋಡಲ್ಲಿ ಇದು ಯಾವುದನ್ನು ಕೂಡ ತೋರಿಸಿಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಎನಿವೇಸ್, ನಿನ್ನೆ ಎಪಿಸೋಡ್ ಸ್ಟಾರ್ಟಿಂಗಲ್ಲಿ ಸಿನಿಮಾ ಬದಲು ಕಂಟೆಸ್ಟೆಂಟ್ಸ್ಗಳ ಮನೆಯವರು ವಿಶ್ ಮಾಡಿರುವಂತಹ ವಿಟಿಯನ್ನು ಬಿಗ್ ಬಾಸ್ ತೋರಿಸಿದ್ರು. ಅದರಲ್ಲಿ ಅಶ್ವಿನಿ, ಕಾವ್ಯ ಮತ್ತು ಧನುಷ್ ಅವರ ವಿಟಿ ಸ್ವಲ್ಪ ಗ್ರ್ಯಾಂಡ್ ಆಗಿತ್ತು. ಅಶ್ವಿನಿ ಅವರ ವಿಟಿನಲ್ಲಿ ಫ್ಲೆಕ್ಸು, ಬ್ಯಾನರ್ ಎಲ್ಲ ಕಾಣ್ತಾ ಇತ್ತು. ಕಾವ್ಯ ಅವ್ರದ್ದು ಚಿಕ್ಕ ಚಿಕ್ಕ ವಿಶ್ ಬೋರ್ಡ್ಗಳೆಲ್ಲ ಇತ್ತು. ಗಿಲ್ಲಿ, ರಘು, ರಕ್ಷಿತಾ ಅವರ ವಿಟಿ ತುಂಬ ಸಿಂಪಲ್ ಆಗಿತ್ತು. ನಮ್ಮ ಗಿಲ್ಲಿಯವರು ಮಳವಳ್ಳಿಲೆಲ್ಲ ನಂದು ಫ್ಲೆಕ್ಸು, ಬ್ಯಾನರ್ ಎಲ್ಲ ಹಾಕಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ನೋಡಿದ್ರೆ ಯಾವುದೋ ಕೋಳಿ ಗೂಡಲ್ಲಿ ನಿಂತ್ಕೊಂಡು ವಿಶ್ ಮಾಡಿದ್ದಾರೆ ಅಂತ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಳ್ತಾ ಇದ್ರು. ಕಾವ್ಯ ಅದೆಲ್ಲ ತೋರಿಸಿರಲ್ಲ ಅಷ್ಟೇ, ವಿಟಿಲಿ ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿದ್ರು. ಬಟ್ ಆದರೂ ಕೂಡ ಗಿಲ್ಲಿ ಕನ್ವಿನ್ಸ್ ಆಗಿರಲಿಲ್ಲ. ಇದೆಲ್ಲ ಲೈವಲ್ಲಿ ಬಂದಿದೆ, ಈ ಕಾನ್ವರ್ಸೇಷನ್ ಎಲ್ಲ. ಎಪಿಸೋಡಲ್ಲಿ ಇದನ್ನು ತೋರಿಸಿಲ್ಲ. ಆ್ಯಂಡ್ ಇಲ್ಲಿ ಇನ್ನೊಂದು ತಮಾಷೆ ವಿಷಯ ಏನು ಗೊತ್ತಾ, ಗಿಲ್ಲಿದು ಯಾವುದೋ ಒಂದು ಊರಿನ ಬ್ಯಾನರು ಅಥವಾ ಒಂದು ಊರಿನ ಫ್ಲೆಕ್ಸ್ ಇರ್ತಾ ಇದ್ದಿದ್ರೆ ತೋರಿಸ್ಬೋದಾಗಿತ್ತು. ಆದರೆ ಸಿಚುವೇಶನ್ ಹಂಗಿಲ್ವೇ. ಗಿಲ್ಲಿಗೆ ಗಲ್ಲಿಲೂ ಹವಾ ನಡೀತಾ ಇದೆ. ಯಾವ ಊರಿನ ಕ್ರೇಜ್ ಅಂತ ತೋರಿಸಿದ್ರೆ ಇಡೀ ಕರ್ನಾಟಕದ ಕ್ರೇಜನ್ನು ತೋರಿಸ್ಬೇಕಾಗುತ್ತೆ. ಹಾಗೆ ತೋರಿಸೋದಕ್ಕೆ ನಿಂತರೆ ಪ್ರತಿ ಜಿಲ್ಲೆಯಲ್ಲಿ ಗಲ್ಲಿಲಿ ಇರೋದೆಲ್ಲ ತೋರಿಸ್ಬೇಕಾಗುತ್ತೆ. ಸೊ ಆ ವಿಟಿಯ ಡ್ಯೂರೇಷನ್ ಮಿನಿಮಮ್ 15ರಿಂದ 20 ನಿಮಿಷ ಅಂತೂ ಆಗೇ ಆಗುತ್ತೆ. ಸೊ ಅದೆಲ್ಲ ಬಿಗ್ ಬಾಸಿಗೆ ಹೇಗೆ ಸಾಧ್ಯ ಆಗುತ್ತೆ? ಗಲ್ಲಿಲೂ ಗಿಲ್ಲಿ ಹವಾ ಏನು ಅಂತ ಗಿಲ್ಲಿಗೆ ಗೊತ್ತಾಗಬೇಕು ಅಂತಂದರೆ ಅವರು ಹೊರಗಡೆ ಬಂದು ನೋಡಬೇಕಷ್ಟೆ. ಅದನ್ನು ನೋಡಿದಾಗ ಗಿಲ್ಲಿ ಅವರ ಎಕ್ಸ್ಪ್ರೆಷನ್ ಯಾವ ರೀತಿ ಇರ್ಬೋದು. ಇನ್ನೊಂದೇ ದಿನ ಅಷ್ಟೇ ಜನ ಹೇಗೆ ಗಿಲ್ಲಿನ ಮೆರೆಸ್ತಾ ಇದ್ದಾರೆ ಅಂತ ಗೊತ್ತಾದ ಮೇಲೆ ಗಿಲ್ಲಿ ಮೋಸ್ಟ್ಲಿ ಮಾತೇ ಆಡಲ್ಲ ಅನಿಸುತ್ತೆ. ನೋಡೋಣ ಆ ಮೂಮೆಂಟ್ ಹೆಂಗಿರುತ್ತೆ ಅಂತ. ಇನ್ನು ಇದಾದಮೇಲೆ ಕಾವ್ಯ ಅವರನ್ನು ಕಳಪೆಗೆ ಹಾಕಲಾಗುತ್ತೆ. ಯಾಕೆ ಅಂತಂದರೆ ಅವರಿಗೆ ಬಿಗ್ ಬಾಸ್ ಮನೆಯಲ್ಲಿ ಅದೊಂದು ಪೂರೈಸಿಕೊಳ್ಳಬೇಕಾದಂತಹ ವಿಷಯ ಆಗಿರುತ್ತೆ. ಅದಕ್ಕೆ ಮನೆಯವರೆಲ್ಲ ಕೊಟ್ಟಂತಹ ಕಳಪೆ ರೀಸನ್ಸ್ ತುಂಬ ಫನ್ನಿ ಆಗಿತ್ತು. ಆದರೆ ಧನುಷ್ ಅವ್ರು ಮಾತ್ರ ಕಾವ್ಯ ಹೆಸರಲ್ಲಿ ಗಿಲ್ಲಿನೇ ಕಳಪೆ ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ವಿಷಯಗಳನ್ನು ಹೇಳಿದ್ರು. ತಮಾಷೆಗೆ ಏನೆಲ್ಲ ಗಿಲ್ಲಿಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಕಾವ್ಯ ಅವರ ಒಂದು ಹೆಸರನ್ನು ಇಟ್ಕೊಂಡು ಅವ್ರ ಮನಸ್ಸಲ್ಲಿ ಏನೇನೆಲ್ಲ ಇತ್ತೋ ಅದನ್ನು ಹೇಳಿದ್ರು. ಈ ಅಧಿಕ ಪ್ರಸಂಗ ಧನುಷ್ ಅವರಿಗೆ ಬೇಡವಾಗಿತ್ತು. ಆ್ಯಕ್ಚುಲಿ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ಪು ಮತ್ತು ಅವರಿಬ್ಬರು ಜಗಳ, ಅವರಿಬ್ಬರು ಮುನಿಸು, ಅವರಿಬ್ಬರ ಮನಸ್ತಾಪ ಅದೆಲ್ಲ ಅವರಿಬ್ಬರೇ ನೋಡ್ಕೊಳ್ತಾರಲ್ವ. ಈ ಧನುಷ್ಗೆ ಯಾಕೆ ಬೇಕಿದ್ರಲ್ಲ? ನೀವು ಎಲ್ಲ ಟೈಮಲ್ಲೂ ಹೀಗೆ ಫನ್ನಿಯಾಗಿ ಕಾಮಿಡಿ ಮಾಡ್ತೀರಾ ಅಂತಂದರೆ ನಮಗೇನು ಅನಿಸಲ್ಲ ಧನುಷ್ ಅವರೇ. ಆದರೆ ಗಿಲ್ಲಿ ಮತ್ತು ಕಾವ್ಯ ಅವರ ವಿಷಯ ಬಂದಾಗ ಮಾತ್ರ ಯಾಕೋ ಸಣ್ಣ ಬುದ್ಧಿ ತೋರಿಸ್ಬಿಡ್ತೀರ ನೀವು. ಅದು ತುಂಬ ಎವಿಡೆಂಟ್ ಆಗಿ ಹಿಂದೆ ಕೂಡ ಕಾಣಿಸಿದೆ, ನಿನ್ನೆ ಕಳಪೆ ಕೊಡುವಾಗ ಕೂಡ ಕಾಣಿಸ್ತು. ಇದು ನಿಮಗೆ ಸಿಕ್ಕಾಪಟ್ಟೆ ನೆಗೆಟಿವ್ ಆಗಿದೆ ಹೊರಗಡೆ. ಅದು ನೀವು ಹೊರಗಡೆ ಬಂದ ಮೇಲೆ ನಿಮಗೆ ಗೊತ್ತಾಗುತ್ತೆ. ಹೋಗಲಿ ಬಿಡಿ. ನೆಕ್ಸ್ಟ್, ರಕ್ಷಿತಾ ಅವರ ವಿಶನ್ನು ಪೂರೈಸಲಿಕ್ಕೆ ಕುಡ್ಲದ ಪಿಲಿ ಏಸ ಡ್ಯಾನ್ಸ್ ಟ್ರೂಪ್ ಬರುತ್ತೆ. ಪಿಲಿಗಳ ಜೊತೆಗೆ ಅಂದರೆ ಹುಲಿಗಳ ಜೊತೆಗೆ ಗಿಲ್ಲಿಯವರು, ರಕ್ಷಿತಾ ಅವರು, ರಘು ಮತ್ತು ಧನುಷ್ ಅವರು ಸಖತ್ತಾಗಿ ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಅದು ನೋಡೋದಕ್ಕೆ ಚೆನ್ನಾಗಿತ್ತು. ಆಮೇಲೆ ಗಿಚ್ಚಿ ಗಿಲಿಗಿಲಿ ಟೀಮ್ ಎಲ್ಲ ಬರುತ್ತೆ. ಅಲ್ಲಿ ರಕ್ಷಿತಾ ಅವ್ರ ಜೊತೆಗೆ ಗಿಚ್ಚಿ ಗಿಲಿಗಿಲಿ ಟೀಮ್ ಅವರು ಸ್ವಲ್ಪ ಫನ್ನಿ ಮೂಮೆಂಟ್ಸ್ಗಳನ್ನು ಕ್ರಿಯೇಟ್ ಮಾಡ್ತಾರೆ. ಗಿಚ್ಚಿ ಗಿಲಿಗಿಲಿ ಟೀಮಲ್ಲಿ ಯಾರಿಷ್ಟ ಅಂತ ಕೇಳಿದ್ರೆ ನಮ್ಮ ರಕ್ಷಿತಾ ಅವರು ಅದನ್ನು ಮಿಸ್ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ನನಗೆ ಗಿಲ್ಲಿನೇ ಇಷ್ಟ ಅಂತ ಹೇಳ್ತಾರೆ. ಅವಾಗೆಲ್ಲ ಸಖತ್ ಫನ್ನಿ ಮೂಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ಅದೇ ಟೈಮಲ್ಲೇ ತುಕಾಲಿ ಸಂತೋಷ್ ಅವರೇ ಗಿಲ್ಲಿಯವರು ಬಿಗ್ ಬಾಸ್ ಬರೋದಕ್ಕೆ ಕಾರಣ ಅನ್ನುವಂತಹ ವಿಷಯ ಕೂಡ ಬಯಲಾಗುತ್ತೆ. ಒಟ್ಟಿನಲ್ಲಿ ಅವರೆಲ್ಲ ಬಂದು ಹೋಗಿದ್ದು ಸಖತ್ತಾಗಿತ್ತು, ತುಂಬ ಫನ್ನಿ ಆಗಿತ್ತು. ಬಿಗ್ ಬಾಸ್ ಆದಮೇಲೆ ಗಿಚ್ಚಿ ಗಿಲಿಗಿಲಿ ಪ್ರಸಾರವಾಗುತ್ತೆ.
ಇದರ ನಂತರ ಬಿಗ್ ಬಾಸ್ ಮನೆಯ ಎಲ್ಲ ಸದಸ್ಯರಿಗೆ ಅವರವರ ಜೀವನದ ಹೈ ಪಾಯಿಂಟ್ಸ್ ಮತ್ತು ಲೋ ಪಾಯಿಂಟ್ಸ್ಗಳನ್ನು ಗ್ರಾಫ್ ಮೂಲಕ ಹಂಚಿಕೊಳ್ಳಬೇಕು ಅಂತ ಒಂದು ಚಟುವಟಿಕೆ ಕೊಡ್ತಾರೆ. ಆಗ ಒಬ್ಬೊಬ್ಬರೇ ಕನ್ನಡಿ ಮುಂದೆ ನಿಂತು ಹೈಸ್ ಮತ್ತು ಲೋಸನ್ನು ಬಿಚ್ಚಿಡ್ತಾ ಹೋಗ್ತಾರೆ. ನನಗೆ ಪರ್ಸ್ನಲಿ ಗಿಲ್ಲಿ, ಕಾವ್ಯ ಮತ್ತು ರಘು ಅವರ ಜರ್ನಿ ತುಂಬ ಇನ್ಸ್ಪೈರಿಂಗ್ ಅಂತ ಅನ್ನಿಸ್ತು. ಅಫ್ಕೋರ್ಸ್ ಅಶ್ವಿನಿ, ರಕ್ಷಿತಾ ಮತ್ತು ಧನುಷ್ ಅವರು ಕೂಡ ಅವರದೇ ರೀತಿಯಲ್ಲಿ ಕಷ್ಟಪಟ್ಟಿದ್ದಾರೆ. ಅದರಲ್ಲೂ ಕೂಡ ಕೆಲವು ಲೈಫ್ ಲೆಸನ್ಸ್ ಇತ್ತು, ಅದರಲ್ಲೇನು ಡೌಟ್ ಇಲ್ಲ. ಇನ್ನು ಅಶ್ವಿನಿ ಅವರಿಗೆ ತಮ್ಮ ಮಗ ಹುಟ್ಟಿದ್ದೇ ಹೈ ಪಾಯಿಂಟ್ ಅಂತ ಹೇಳಿದ್ರು. ಅವ್ರಿಗೆ ಆ್ಯಕ್ಚುಲಿ ಹೆಣ್ಣು ಬೇಕಾಗಿತ್ತಂತೆ, ಗಂಡು ಮಗು ಹುಟ್ಟಿತು ಅಂತ ಅವರಿಗೆ ಸಿಕ್ಕಾಪಟ್ಟೆ ಡಿಸಪಾಯಿಂಟ್ಮೆಂಟ್ ಇತ್ತಂತೆ. ಆದರೆ ಇವಾಗ ಮಗನೇ ಬೆಸ್ಟ್ ಅಂತ ಅವರಿಗೆ ಅನಿಸಿದೆ. ಹಾಗೆಯೇ ಅವ್ರ ಪ್ರಕಾರ ಅವ್ರ ಲೈಫಲ್ಲಿ ಅವರ ತಂದೆ ತೀರಿಕೊಂಡಿದ್ದು ಲೋ ಪಾಯಿಂಟ್. ತಂದೆಯವರಿಂದ ಅವರು ಸಾಕಷ್ಟು ವಿಷಯಗಳನ್ನು ಕಲ್ತ್ಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕೂಡ ಅವರು ಹೇಳಿಕೊಟ್ಟಿರುವಂತಹ ಪಾಠಗಳು ನನಗೆ ಹೆಲ್ಪ್ ಆಯಿತು ಅಂತ ಅವ್ರು ಹೇಳ್ಕೊಂಡ್ರು. ಅವ್ರು ಹೇಳಿದ್ರಲ್ಲಿ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಯಾವ್ದು ಗೊತ್ತಾ? ತಂದೆ ತಾಯಿಯರನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದ್ರಲ್ಲ ಅದು. ಬಟ್ ಅವರ ತಂದೆ ಅವರಿಗೆ ಒಂದು ಒಳ್ಳೆಯ ಐಷಾರಾಮಿ ಜೀವನವನ್ನು ಒದಗಿಸಿಕೊಟ್ಟಿದ್ದಾರೆ. ಅಂತಹ ತಂದೆ ಮೇಲೆ ಅಶ್ವಿನಿಯವರು ಸಹಜವಾಗಿ ಪ್ರೀತಿ ಮತ್ತು ಗೌರವವನ್ನು ಇಟ್ಕೊಳ್ಳೇಬೇಕಾಗುತ್ತೆ. ಅವರ ತಂದೆಯವರ ಬಗ್ಗೆ ಅಶ್ವಿನಿಯವರು ಇಟ್ಕೊಂಡಿರುವಂತಹ ಅಭಿಮಾನ ಮತ್ತು ಗೌರವ ನಿಜಕ್ಕೂ ಸ್ಫೂರ್ತಿದಾಯಕ. ಇನ್ನು ನಮ್ಮ ಧನುಷ್ ಅವರ ಲೈಫಲ್ಲಿ ಆದಂತಹ ಫಿನಾನ್ಷಿಯಲ್ ಇನ್ಸ್ಟೆಬಿಲಿಟಿ ಬಗ್ಗೆ ಅವ್ರು ಹೇಳ್ಕೊಂಡ್ರು. ಅವರ 18ರಿಂದ 23 ವರ್ಷದ ಅವಧಿ ಎಷ್ಟು ಕೆಟ್ಟದಾಗಿತ್ತು ಅಂತ ಅವ್ರು ಹೇಳಿದರು. ಡಿಪ್ಲೊಮಾ ಮಾಡಿದ ನಂತರ ಆ್ಯಕ್ಟಿಂಗ್ ಕಡೆಗೆ ಒಲವು ಮೂಡಿದ್ದು, ಆ್ಯಕ್ಟಿಂಗ್ ಕ್ಲಾಸ್ನಲ್ಲಿ ಆ್ಯಕ್ಟಿಂಗ್ ಕಲ್ತಿದ್ದು, ಅದರ ನಂತರ ಹೋಟೆಲಲ್ಲಿ ಕ್ಯಾಶಿಯರ್ ಆಗಿ ಕೆಲಸ ಮಾಡ್ತಾ ಇದ್ದದ್ದು, ಅದಾದಮೇಲೆ ಸಿನಿಮಾ ಆಫರ್ ಬಂದಿದ್ದು, ಅದು ಅರ್ಧಕ್ಕೆ ನಿಂತು ಹೋಗಿದ್ದು, ನಂತರ ಗೀತಾ ಸೀರಿಯಲ್ ಸಿಕ್ಕಿದ್ದು, ಅದು 1107 ಎಪಿಸೋಡ್ ತನಕ ರನ್ ಆಗಿದ್ದು, ಅದಾದಮೇಲೆ ಈಗ 29 ವರ್ಷಕ್ಕೆ ಬಿಗ್ ಬಾಸ್ ಅವಕಾಶ ಸಿಕ್ಕಿರೋದು. ಇದೆಲ್ಲದರ ಬಗ್ಗೆ ಧನುಷ್ ಅವರು ಹೇಳ್ಕೊಂಡ್ರು. ಅವರ ಗೀತಾ ಸೀರಿಯಲ್ ನಾನು ನೋಡಲಿಲ್ಲ. ಆ್ಯಸ್ ಅನ್ ಆ್ಯಕ್ಟರ್ ಧನುಷ್ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ನಿಮಗೆ ಎಷ್ಟು ಇಷ್ಟ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನುಷ್ ಅವರಿಗೆ ಒಳ್ಳೆಯದಾಗಲಿ. ನೆಕ್ಸ್ಟ್, ಕಾವ್ಯ ಅವರ ಪ್ರಕಾರ ಅವರ ಜೀವನದ ಲೋ ಪಾಯಿಂಟ್ ಅಂತಂದರೆ ಅದು 2018 ಮತ್ತು 2019ನೇ ಇಸ್ವಿ. ಅವರ ತಂದೆಗೆ ಅನಾರೋಗ್ಯ ಆಗಿರುತ್ತೆ. ಆ ಸಮಯದಲ್ಲಿ ಅವರಿಗೆ ಹಾಲು ತಗೊಳ್ಳೋಕ್ಕೂ ದುಡ್ಡಿರಲ್ಲ, ಹಣ್ಣಿಗೆ ದುಡ್ಡಿರಲ್ಲ. ಅವರ ತಾಯಿ ಸಿಕ್ಕಾಪಟ್ಟೆ ಕ್ಯಾಲ್ಕುಲೇಟಿವ್ ಆಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ನಂತರ ಕಾವ್ಯ ಅವರು ಡಿಪ್ಲೊಮಾ ಎಲ್ಲ ಮುಗಿಸಿ ಆ್ಯಕ್ಟಿಂಗ್ ಕಲೆ ಕಡೆಗೆ ಒಲವನ್ನು ಬೆಳೆಸಿಕೊಳ್ತಾರೆ. ಅದನ್ನು ತಂದೆ ತಾಯಿಗೆ ಹೇಳುವಾಗ ಅವರು ಬೇಡವೇ ಬೇಡ ಅಂತ ಪಟ್ಟು ಹಿಡಿತಾರೆ. ಕೊನೆಗೆ ಹೇಗೋ ಯಾಕೆಂದರೆ ಊಟ ಎಲ್ಲ ಬಿಟ್ಟು ಒಪ್ಪಿಸಿ ಆಡಿಷನ್ ಎಲ್ಲ ಕೊಟ್ಟು 2022ರಲ್ಲಿ ಕೆಂಡ ಸಂಪಿಗೆ ಧಾರಾವಾಹಿಗೆ ಅವರು ಸೆಲೆಕ್ಟ್ ಆಗ್ತಾರೆ. ನಂತರ ಆ ಸೀರಿಯಲ್ ಸ್ಟಾಪ್ ಆಗುತ್ತೆ. ಅಂದರೆ ಒಂದು ಪರ್ಟಿಕ್ಯುಲರ್ ಎಪಿಸೋಡ್ಸ್ ಎಲ್ಲ ಆದಮೇಲೆ ಸೀರಿಯಲ್ ನಾರ್ಮಲಾಗಿ ಸ್ಟಾಪ್ ಆಗುತ್ತಲ್ಲ, ಅದಾದಮೇಲೆ ಅವರು ಸಿನಿಮಾ ಅವಕಾಶಗಳಿಗೆ ಹುಡುಕಾಡ್ತಾರೆ. ಸಿನಿಮಾ ಅವಕಾಶ ಸಿಗುತ್ತೆ, ಅದೇ ಕೊತ್ತಲವಾಡಿ ಸಿನಿಮಾ. ಅದಾದಮೇಲೆ ಈಗ ಬಿಗ್ ಬಾಸ್ಗೆ ಬಂದಿದ್ದಾರೆ. ಸೊ ಕ್ವೈಟ್ ಅನ್ ಇನ್ಸ್ಪೈರಿಂಗ್ ಜರ್ನಿ ಅಂತ ನನಗನ್ನಿಸ್ತು. ಇನ್ಸ್ಪೈರಿಂಗ್ ಯಾಕೆ ಗೊತ್ತಾ? ಕಾವ್ಯ ಅವರು ಅವರ ಮನೆಯಲ್ಲಿ ಈ ರೀತಿ ಹಾಲಿಗೂ ಹಣ್ಣಿಗೂ ಕಷ್ಟಪಡುವಷ್ಟು ಯಾಕಂದರೆ ಸಮಸ್ಯೆ ಆಗಿತ್ತು ಅಂತ ಇದುವರೆಗೂ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಯಾವುದೇ ಸಂದರ್ಭದಲ್ಲೂ ಬಿಗ್ ಬಾಸ್ ಮನೆಯಲ್ಲಿ ಹೇಳ್ಕೊಟ್ಟಿಲ್ಲ. ಪ್ಲಸ್ KR ಪೇಟೆಯಿಂದ ಬಂದಿರುವಂತಹ ಒಬ್ಬ ಹುಡುಗಿ ಮನೆಯಲ್ಲಿ ಇಷ್ಟೆಲ್ಲ ಕಷ್ಟ ಇದ್ದರೂ ಕೂಡ ಆ್ಯಕ್ಟರ್ ಆಗ್ತೀನಿ ಅಂತ ಕನಸು ಕಾಣೋದು, ಅದನ್ನು ಪರ್ಸ್ಯೂ ಮಾಡೋದಕ್ಕೆ ಬೆಂಗಳೂರಿಗೆ ಬರೋದು, ಆಡಿಷನ್ ಕೊಟ್ಟು ಸೀರಿಯಲ್ಗೆ ಸೆಲೆಕ್ಟ್ ಆಗೋದು, ಇದೆಲ್ಲ ಸುಲಭದ ಮಾತೇ ಅಲ್ಲ. ಕೆಂಡ ಸಂಪಿಗೆ ಧಾರಾವಾಹಿನ ನಾನು ನೋಡಲಿಲ್ಲ, ಆದರೆ ಅವರು ಆ್ಯಕ್ಟ್ ಮಾಡಿರುವಂತಹ ಕೊತ್ತಲವಾಡಿ ಸಿನಿಮಾನ ನಾನು ನೋಡಿದ್ದೀನಿ. ಇನ್ಫ್ಯಾಕ್ಟ್ ಟ್ರೈಲರ್ ಲಾಂಚ್ ಇವೆಂಟ್ ನಂತರ ನಾನೇ ಅವರನ್ನು ಮೊದಲ ಬಾರಿಗೆ ಇಂಟರ್ವ್ಯೂ ಕೂಡ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಶಿ ಹ್ಯಾಸ್ ಡನ್ ಅ ಡಿಸೆಂಟ್ ಜಾಬ್, ಒಳ್ಳೆ ಪರ್ಫಾರ್ಮ್ ಮಾಡಿದ್ದಾರೆ. ಹಾಗಂತ ಅಲ್ಲಿಗೆ ಮುಗಿಯುತ್ತಾ? ಇನ್ನೂ ಅವಕಾಶಗಳು ಬರಬೇಕು. ಆ ಅವಕಾಶಗಳೆಲ್ಲ ಸಕ್ಸಸ್ ಆಗಿ ಕನ್ವರ್ಟ್ ಆಗಬೇಕು. ಅದರ ನಂತರ ಇನ್ನಷ್ಟು ಅವರು ಸಕ್ಸಸ್ ಕಾಣ್ತಾ ಹೋಗಬೇಕು. ಅದರ ನಂತರ ದುಡ್ಡು ಮಾಡಬೇಕು. ಸೊ ಇಟ್ಸ್ ಎ ಲಾಂಗ್ ಜರ್ನಿ. ತುಂಬ ಚಾಲೆಂಜ್ ಅಂತೂ ಇದೆ. ಬಟ್ ಸ್ಟಿಲ್ ಈ ಥರ ಒಂದು ಇನ್ಕನ್ಸಿಸ್ಟೆಂಟ್ ಫೀಲ್ಡಲ್ಲಿ ಸಾಧನೆ ಮಾಡಬೇಕು ಅಂತ ಅವರು ಕನ್ವಿಕ್ಷನ್ ಇಟ್ಕೊಂಡು ಇಲ್ಲಿ ತನಕ ಬಂದಿದ್ದಾರಲ್ಲ, ಆ ಒಂದು ಡೆಡಿಕೇಶನ್ಗೆ ಮತ್ತು ಕಮಿಟ್ಮೆಂಟ್ಗೆ ಒಂದು ಕುಡೋಸ್ ಹೇಳಲೇಬೇಕು. ಯಾವುದೇ ಸಿನಿಮಾ ಬ್ಯಾಕ್ಗ್ರೌಂಡ್ ಇಲ್ಲದೇ ಜನ ಗುರುತಿಸೋ ಹಾಗೆ ಮಾಡ್ಕೊಂಡಿರುವಂತಹ ಅವರ ಜರ್ನಿ ತುಂಬ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ಇನ್ಸ್ಪೈರ್ ಮಾಡಿರುತ್ತೆ. ಒಳ್ಳೆಯದಾಗಲಿ ಅವರಿಗೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಕಾವ್ಯ ಗಿಲ್ಲಿನ ಇಷ್ಟಪಡಲ್ಲ, ಅವನಿಂದ ಮುಟ್ಟಿಸ್ಕೊಳ್ಳಲ್ಲ ಅನ್ನೋ ರೀತಿಯೆಲ್ಲ ಸಿಕ್ಕಾಬಟ್ಟೆ ಟ್ರೋಲು ಮತ್ತು ಚರ್ಚೆ ಎಲ್ಲ ಆಗ್ತಾಯಿದೆ. ನನ್ನ ಪ್ರಕಾರ ದಿಸ್ ಈಸ್ ಆಲ್ ಬುಲ್ಶಿಟ್. ಫಸ್ಟ್ಲಿ ಗಿಲ್ಲಿ ಮತ್ತು ಕಾವ್ಯ ಇಬ್ಬರು ಕೂಡ ತುಂಬ ಒಳ್ಳೆ ಫ್ರೆಂಡ್ಸ್ ಅಷ್ಟೇ. ಅದನ್ನು ಮುಂದೆ ತಗೊಂಡು ಹೋಗಬೇಕೋ ಬೇಡವೋ ಅನ್ನೋದು ಅವರವರ ಪರ್ಸ್ನಲ್ ವಿಷಯ. ಅದ್ರ ಬಗ್ಗೆ ಕಮೆಂಟ್ ಮಾಡೋದಕ್ಕೆ ನಾವು ಯಾರು? ಅದು ಅಲ್ಲದೆ ಗಿಲ್ಲಿ ಎಲ್ಲ ಥರ ಪರ್ಫೆಕ್ಟ್ ಇರಬಹುದು, ಬಟ್ ಒಂದು ಒಬ್ಬ ಹುಡುಗ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಅವನನ್ನು ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡೋದಕ್ಕಾಗಲ್ಲ. ಒಬ್ಬ ಹುಡುಗ ಪರ್ಫೆಕ್ಟಾಗಿ ಇರೋದಕ್ಕೂ ಒಬ್ಬ ಹುಡುಗಿಗೆ ಇಷ್ಟ ಆಗೋ ಹಾಗೆ ಇರೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ಇದು ಅವರ ಪರ್ಸ್ನಲ್ ವಿಷಯ. ಅದ್ರ ಬಗ್ಗೆ ಟ್ರೋಲ್ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಅಫ್ಕೋರ್ಸ್
ಆ್ಯಸ್ ಎ ಫ್ರೆಂಡ್ ಅವರು ಗಿಲ್ಲಿನ ಬಿಗ್ ಬಾಸ್ ಮನೆ ಒಳಗಡೆ ಸಾಕಷ್ಟು ಬಾರಿ ಬಿಟ್ಕೊಟ್ಟಿದ್ದಾರೆ. ಬಟ್ ಗಿಲ್ಲಿ ಅವರು ಕಾವ್ಯ ಅವರನ್ನು ಇದುವರೆಗೂ ಎಲ್ಲೂ ಕೂಡ ಬಿಟ್ಕೊಟ್ಟಿಲ್ಲ. ಸೊ ಕಾವ್ಯ ಅವ್ರಿಗೆ ಇದರ ಎಫೆಕ್ಟ್ ಹೊರಗಡೆ ಬಂದ ಮೇಲೆ ಗೊತ್ತಾಗುತ್ತೆ ಜನ ಯಾವ ರೀತಿ ಈ ವಿಚಾರಕ್ಕೆ ಸ್ಪಂದಿಸಿದ್ದಾರೆ ಅಂತ. ಆ್ಯಂಡ್ ನೆಕ್ಸ್ಟ್, ರಕ್ಷಿತಾ ಅವರ ಹೈ ಪಾಯಿಂಟ್ಸ್ ಬಗ್ಗೆ ಬರೋದಾದರೆ, ವ್ಲಾಗಿಂಗ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರಲ್ಲ ಲೈಫಲ್ಲಿ, ಅದೇ ಅವರ ಪ್ರಕಾರ ಹೈ ಪಾಯಿಂಟ್ ಆಗಿರುತ್ತೆ. ಅವರ ತಾಯಿ ಅದಕ್ಕೆ ಒಪ್ಪಲ್ಲ. ಬಿಕಾಸ್ ಇಷ್ಟೆಲ್ಲ ಓದಿಸಿದ್ದೀನಿ, ನೀನು ಕೆಲಸ ಮಾಡು, 10,000 ಆದರೂ ಬಂದರೂ ಪರವಾಗಿಲ್ಲ ಅಂತ ಹೇಳ್ತಾರೆ, ಜಾಬ್ ಮಾಡು ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ರಕ್ಷಿತಾ ಅವರು ಪಟ್ಟು ಹಿಡಿದು ಇಲ್ಲ ನಾನು ಪ್ಯಾಷನನ್ನೇ ಫಾಲೋ ಮಾಡ್ತೀನಿ ಅಂತ ಅದನ್ನೇ ಫಾಲೋ ಮಾಡ್ತಾರೆ. ಇಷ್ಟು ಚಿಕ್ಕ ಏಜಲ್ಲೇ ಮುಂಬೈನಲ್ಲಿ ಒಂದು ಮನೆಯನ್ನು ರಕ್ಷಿತಾ ಅವರು ಪರ್ಚೇಸ್ ಕೂಡ ಮಾಡಿದ್ದಾರೆ. ಅದು ಒಂದು ಸಾಧನೆಯೇ ಅಲ್ವಾ, ಅದೇನು ಈಸಿ ಅಂತೂ ಅಲ್ಲ. ಈಗ ಸದ್ಯಕ್ಕೆ ಅವರು ಮಾಡ್ತಾ ಇದ್ದಂತಹ ವ್ಲಾಗಿಂಗಿಂದಾನೇ ಬಿಗ್ ಬಾಸ್ ಅವಕಾಶವನ್ನು ಕೂಡ ಅವರು ಗಿಟ್ಟಿಸಿಕೊಂಡಿದ್ದಾರೆ. ಈಗ ಈ ಒಂದು ಶೋ ಮೂಲಕ ಇಡೀ ಕರ್ನಾಟಕದ ಮನೆ ಮಾತಾಗಿದ್ದಾರೆ. ಶಿ ಈಸ್ ಅ ಡಿವೈನ್ ಸೋಲ್. ಒಂದು ರೀತಿ ಮುಗ್ಧ ನಗುವಿನ ದೈವಿಕ ಶಕ್ತಿ ಇರುವಂತಹ ಹುಡುಗಿ ರಕ್ಷಿತಾ ಅವರು. ಪ್ಯಾಷನನ್ನು ಫಾಲೋ ಮಾಡಬೇಕು, ಅಂದ್ಕೊಂಡಿದ್ದನ್ನೇ ಮಾಡಬೇಕು, ಅದರಲ್ಲೇ ಲೈಫ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ಳೋರಿಗೆ ಅವರು ದೊಡ್ಡ ಇನ್ಸ್ಪಿರೇಷನ್ ಆಗಿ ಅವರ ಏಜ್ ಗ್ರೂಪ್ನವ್ರಿಗೆ ನಿಲ್ತಾರೆ. ಇನ್ನು ನಮ್ಮ ರಘು ಅವರು ಒಳ್ಳೆ ಜಾಬಲ್ಲಿದ್ದವರು, ಒಳ್ಳೆ ನಾಲೆಡ್ಜ್ ಇರುವಂತಹ ಮನುಷ್ಯ, ಪೇಂಟಿಂಗ್ ಕೂಡ ಮಾಡ್ತಾ ಇದ್ದವರು. 2012ರಲ್ಲಿ ಮದುವೆ ಮಗು ಎಲ್ಲ ಆಗಿ ನಂತರ ಮೊನೋಟನಸ್ ಅನಿಸಿ ಅವ್ರು ಮಾಡ್ತಾ ಇದ್ದಂತಹ ಜಾಬನ್ನು ಬಿಟ್ಟು ಫಿಟ್ನೆಸ್ ಕಡೆಗೆ ಬಂದು 40 ಲಕ್ಷ ದುಡ್ಡೆಲ್ಲ ಕಳ್ಕೊಂಡು ವೈಫಿಂದ ಸಪ್ರೇಟ್ ಆಗಿ ವೆಯ್ಟ್ ಲಿಫ್ಟಿಂಗ್ ಕಾಂಪಿಟೇಷನ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡಿಕೊಂಡು ಸಾಕಷ್ಟು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ಕೊಂಡು 400 kg ಪವರ್ ಲಿಫ್ಟಿಂಗ್ ಮಾಡುವಾಗ ರೈಟ್ ಲೆಗ್ ಮಸಲ್ ಡ್ಯಾಮೇಜ್ ಮಾಡಿಕೊಂಡು ಕಾಂಪಿಟೇಷನ್ ಮಿಸ್ ಮಾಡಿಕೊಂಡು ಅದಾದಮೇಲೆ ಕ್ವಾಟ್ಲೆ ಕಿಚನ್ ಕುಕ್ಕಿಂಗ್ ಶೋಗೆ ಬಂದು ಅದರಲ್ಲೂ ವಿನ್ನರ್ ಆಗಿ ಒಂದಷ್ಟು ಸಿನಿಮಾಗಳಲ್ಲಿ ವಿಲನ್ ಪಾತ್ರ ಮಾಡಿಕೊಂಡು ಈಗ ಬಿಗ್ ಬಾಸ್ ಮನೆಯಲ್ಲಿ ತಮ್ಮ ವ್ಯಕ್ತಿತ್ವದ ಮೂಲಕ ಎಲ್ಲರಿಗೂ ಇಷ್ಟ ಆಗಿದ್ದಾರೆ. ಅಂದರೆ ರಘು ಅವರು ಹಿ ಹ್ಯಾಸ್ ಟ್ರೈಡ್ ಟು ಬ್ರೇಕ್ ಮೊನೋಟನಿ ಇನ್ ಎವ್ರಿ ಸ್ಟೆಪ್ ಆಫ್ ಹಿಸ್ ಲೈಫ್. ಜಾಬ್ ಇದ್ರೂ ಎಲ್ಲ ಸರಿ ಇರುವಾಗ ಆ ಥರ ರಿಸ್ಕ್ ತಗೊಳ್ಳೋದಕ್ಕೆ, ಜಾಬ್ ಎಲ್ಲ ಬಿಡೋದಕ್ಕೆ ಯಾರೂ ಇಷ್ಟಪಡಲ್ಲ. ಬಟ್ ಸ್ಟಿಲ್ ಅವರು ನಾರ್ಮಲ್ಸಿಯನ್ನು ಬ್ರೇಕ್ ಮಾಡಿ ತುಂಬ ಸಾಧನೆ ಮಾಡಿದ್ದಾರೆ. ಒಂದು ರೀತಿ ಮಲ್ಟಿ ಫೆಸೆಟೆಡ್ ಪರ್ಸ್ನಾಲಿಟಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮೊನೋಟನಸ್ ಲೈಫ್ನ ಬ್ರೇಕ್ ಮಾಡಿ ತಮಗಿಷ್ಟ ಬಂದ ಹಾಗೆ ಲೈಫ್ನ ಲೀಡ್ ಮಾಡಬೇಕು ಅಂತ ಅಂದ್ಕೊಳ್ಳುವಂತಹ ಎಷ್ಟೋ ಜನರಿಗೆ ಹೀ ಈಸ್ ಅ ಬಿಗ್ ಇನ್ಸ್ಪಿರೇಷನ್. ನೆಕ್ಸ್ಟ್, ನಮ್ಮ ಒನ್ ಆ್ಯಂಡ್ ಓನ್ಲಿ ಗಿಲ್ಲಿಯವ್ರ ಬಗ್ಗೆ ಹೇಳಲೇಬೇಕು. ಗಿಲ್ಲಿ ಪಕ್ಕಾ ದೇಸಿ ಪ್ರತಿಭೆ, ಪಕ್ಕಾ ಅಂಡರ್ ಡಾಗ್. ಏನೂ ಇಲ್ಲದೇನೆ ಬಂದು ಏನೇನೆಲ್ಲ ಆದ ಅನ್ನೋದಕ್ಕೆ ಗಿಲ್ಲಿ ಬೆಸ್ಟ್ ಎಕ್ಸಾಂಪಲ್ ಆಗಿ ನಿಲ್ತಾರೆ. ಸೆಪ್ಟೆಂಬರ್ 17, 2016ರಲ್ಲಿ ಹಳ್ಳಿಯಿಂದ ಬೆಂಗಳೂರಿಗೆ ಡೈರೆಕ್ಟರ್ ಆಗಬೇಕು ಅಂತ ಆಸೆ ಇಟ್ಕೊಂಡು ಬಂದಂತಹ ಗಿಲ್ಲಿ ಮಲ್ಗೋಕೆ ಜಾಗ ಇಲ್ಲದೇನೆ, ಊಟ ಇಲ್ಲದೇನೆ 10 ದಿನ ಪಾರ್ಕಲ್ಲಿ ಕೂತ್ಕೊಂಡು ಯಾರೋ ಪರಿಚಯದವರು ಬಂದಾಗ ಅವರನ್ನು ಕಾಡಿ ಬೇಡಿ ಸುಳ್ಳು ಹೇಳಿ ಅವ್ರ ಮನೇಲಿ ಮಲಗಿ ಆಮೇಲೆ ಬಾಡಿಗೆಗೆ ಮನೆ ಮಾಡಿಕೊಂಡು ರೆಂಟ್ ಕಟ್ಟೋಕ್ಕೂ ದುಡ್ಡಿಲ್ದೇನೆ ಸಿಕ್ಕಾಬಟ್ಟೆ ಒದ್ದಾಡ್ಬಿಟ್ಟಿದ್ದಾರೆ. ಏನೋ ಮಾಡೋದಕ್ಕೆ ಬಂದು ಊಟ ಸಿಕ್ಕಿದ್ರೆ ಸಾಕಪ್ಪ, ಬದುಕಿದ್ರೆ ಸಾಕಪ್ಪ ಅನ್ನುವಂತಹ ಹಂತ ತಲುಪಿದ್ರು ಕೂಡ ತಾನು ಏನು ಅಂದ್ಕೊಂಡಿದ್ದೀನೋ ಅದನ್ನು ಸಾಧಿಸಲೇಬೇಕು ಅಂತ ಪಟ್ಟು ಹಿಡಿದು ಕೂತ್ಕೊಂಡ್ರಲ್ಲ, ಆ ಕನ್ವಿಕ್ಷನನ್ನು ಮೆಚ್ಚಿಸಲೇಬೇಕು. ನಿನ್ನೆ ಎಪಿಸೋಡಲ್ಲಿ ದುಡ್ಡು ಕದ್ದಿರೋದು, ಚಿನ್ನ ಕದ್ದಿರೋದು ನೀವೆಲ್ಲರೂ ನೋಡಿರ್ತೀರ. ಆದರೆ ನಾನು ಅನ್ನ ಕದ್ದು ತಿಂದಿದ್ದೀನಿ ಅಂತ ಹೇಳಿದಾಗ ತುಂಬ ಬೇಜಾರಾಯಿತು. ಬಹುಶಃ ಬೇರೆ ಯಾರೇ ಆಗಿದ್ರೂ ಈ ಥರದೊಂದು ಸಿಚುವೇಶನ್ ಬಂದಿರ್ತಿದ್ರೆ ಇದು ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಅಂತ ಮನೆ ಕಡೆ ಹೊರಟೋಗ್ಬಿಡ್ತಾಯಿದ್ರು. ಆದರೆ ಗಿಲ್ಲಿ ನೋಡಿ, ಲಾಕ್ಡೌನ್ ಟೈಮಲ್ಲೂ ಕೂಡ ಸುಮ್ಮನೆ ಕೂತ್ಕೊಳ್ದೇನೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಅವರೇ ಕಾನ್ಸೆಪ್ಟ್ ಬರೆದು ಅವರೇ ಆ್ಯಕ್ಟ್ ಮಾಡಿ ತಮ್ಮಲ್ಲಿರುವಂತಹ ಟ್ಯಾಲೆಂಟನ್ನು ಪ್ರೂವ್ ಮಾಡಿಕೊಂಡು ಆ ವಿಡಿಯೋ ವೈರಲ್ ಆಗಿ ಅದರಿಂದ ಜೀ ಕನ್ನಡದಲ್ಲಿ ಅವಕಾಶ ಪಡ್ಕೊಂಡು ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ರನ್ನರ್ ಅಪ್ ಆಗಿ, ಭರ್ಜರಿ ಬ್ಯಾಚುಲರ್ಸ್ ಶೋನಲ್ಲಿ ರನ್ನರ್ ಅಪ್ ಆಗಿ ಈಗ ಬಿಗ್ ಬಾಸ್ ಶೋಗೆ ಬಂದು ಯಾರು ಕಂಡು ಕೇಳರಿಯದ ರೀತಿಯಲ್ಲಿ ಕ್ರೇಜನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರಲ್ಲ, ಅವರ ಇಚ್ಛಾಶಕ್ತಿಗೆ ಒಂದು ದೊಡ್ಡ ಸಲಾಮ್. ಗಿಲ್ಲಿ ಈಸ್ ಎ ಗೋ ಗೆಟರ್. ಮತ್ತು ಅವರಿಗೆ ಗೊತ್ತಿಲ್ಲದೆ ಇರುವಂತಹ ಒಂದು ಮ್ಯಾನಿಫೆಸ್ಟೇಷನ್ ಪವರ್ ಇದೆ. ಕೆಲವು ದಿನಗಳ ಹಿಂದಷ್ಟೇ ಬಿಗ್ ಬಾಸಿಂದ ಹೊರಗಡೆ ಹೋಗುವಾಗ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಆಗಿಬಿಟ್ಟಿದ್ರೆ ಸಾಕು ಕಾವು ಅಂತ ಅವ್ರು ಹೇಳ್ಕೊಳ್ತಾರೆ. ನೆಕ್ಸ್ಟ್ ಡೇ ಅದು ಆಗಿರುತ್ತೆ. ಇನ್ಫ್ಯಾಕ್ಟ್ ನಿನ್ನೆ ಕೂಡ ಅವರು ಕನ್ಫೆಸ್ ಮಾಡ್ಕೊಳ್ತಾ ಇರ್ತಾರಲ್ಲ, ಆ ಟೈಮಲ್ಲಿ ಶಿವಣ್ಣ ನನಗೆ ಒಂದು ದೊಡ್ಡ ವೇದಿಕೆ ಮೇಲೆ ನಾನು ಗಿಲ್ಲಿ ಫ್ಯಾನ್ ಅಂತ ಹೇಳಿದ್ದನ್ನು ನನಗೆ ಮರೆಯೋಕೆ ಆಗಲ್ಲ, ಅದೇ ನನಗೆ 50 ಅಥವಾ ಅದರಿಂದ 100 ಅವಾರ್ಡ್ಗೆ ಸಮ, ಅದೇ ನನ್ನ ಜೀವನದ ಅತಿ ದೊಡ್ಡ ಹೈ ಪಾಯಿಂಟ್ ಅಂತ ಹೇಳಿದ್ರು. ಕಾಕತಾಳೀಯವೋ ಏನೋ ನಿನ್ನೆ ಇಡೀ ದಿನ ಇದೇ ಶಿವಣ್ಣ ಅವರು ಗಿಲ್ಲಿ ಗುಣಗಾನ ಮಾಡ್ತಾ ಇದ್ದಾರೆ. ಗಿಲ್ಲಿನೇ ಗೆಲ್ತಾನೆ ಅಂತ ಹೇಳ್ತಾ ಇದ್ದಾರೆ. ಇದು ಸೋಷಿಯಲ್ ಮೀಡಿಯಾದಲ್ಲಿ ದಿನ ಇಡೀ ವೈರಲ್ ಆಗ್ತಾ ಇದೆ. ಸೊ ಇದನ್ನು ಜಸ್ಟ್ ಕೋಇನ್ಸಿಡೆನ್ಸ್ ಅಂತ ಹೇಗೆ ಹೇಳೋದು? ಗಿಲ್ಲಿ ಈಸ್ ಸಚ್ ಎ ಗಿಫ್ಟೆಡ್ ಮ್ಯಾನ್. ಒಬ್ಬ ವ್ಯಕ್ತಿ ಸ್ಟ್ರಾಂಗ್ ಆಗಿ ಏನಾದರೂ ಅಂದ್ಕೊಂಡ್ರೆ, ಅದಕ್ಕೆ ತಕ್ಕ ಹಾಗೆ ಕೃಷಿ ಮಾಡಿದ್ರೆ, ಕಷ್ಟಪಟ್ಟರೆ ಹೋಲ್ ಯೂನಿವರ್ಸ್ ವಿಲ್ ಸಪೋರ್ಟ್ ಅಂತ ಹೇಳ್ತಾರಲ್ಲ,
ಅದೇ ಇವಾಗ ಗಿಲ್ಲಿ ವಿಷಯದಲ್ಲಿ ಆಗ್ತಾ ಇರೋದು. ನಿಮಗಂತೂ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, 11 ಸೀಸನ್ನಲ್ಲಿ ವಿನ್ನರ್ಗಳು ಎಕ್ಸ್ಪೀರಿಯನ್ಸ್ ಮಾಡಿದಂತಹ ಕ್ರೇಜು ಮತ್ತು ಅಕ್ಸೆಪ್ಟೆನ್ಸ್ ಲೆವೆಲ್ ಅದೇ ಬೇರೆ. ಗಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಲಿಕ್ಕೆ ಹೊರಟಿರುವಂತಹ ಅಥವಾ ಈಗ ಗಿಲ್ಲಿಗೆ ಸಿಗ್ತಾ ಇರುವಂತಹ ಕ್ರೇಜ್ನ ಲೆವೆಲೇ ಬೇರೆ. ಇಟ್ಸ್ ಲೈಕ್ ಯೂಫೋರಿಯಾ, ವೈಲ್ಡ್ ಫೈರ್ ಥರ ಗಿಲ್ಲಿ ಕ್ರೇಜ್ ಕರ್ನಾಟಕದಾದ್ಯಂತ ಹಬ್ಬಿದೆ, ವಿಚ್ ಈಸ್ ವೆರಿ ರೇರ್. ಇದು ಕೇವಲ ಯಾವುದೋ ಒಂದು ರಿಯಾಲಿಟಿ ಶೋ ಮತ್ತು ಅದರಲ್ಲಿರುವಂತಹ ಒಬ್ಬ ಕಂಟೆಸ್ಟೆಂಟ್ನ ಆಟಕ್ಕೆ ಸಿಗ್ತಾ ಇರುವಂತಹ ರೆಕಗ್ನಿಷನ್ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಇಟ್ ಈಸ್ ಬಿಯಾಂಡ್ ಆಲ್ ದ್ಯಾಟ್. ಇಡೀ ಸೀಸನ್ ನೋಡಿರುವಂತಹ ಪ್ರೇಕ್ಷಕರಿಗೆ ಗೊತ್ತಿರುತ್ತೆ, ಗಿಲ್ಲಿ ಜಸ್ಟ್ ಒಬ್ಬ ನಾರ್ಮಲ್ ಕಾಮಿಡಿಯನ್ ಅಂತೂ ಅಲ್ಲ. ಹಲವಾರು ರೀತಿಯಲ್ಲಿ ಕಾಮಿಡಿ ಮಾಡಿಕೊಂಡೇ ಜೀವನ ಪಾಠಗಳನ್ನು ಹೇಳಿಕೊಟ್ಟಿರುವಂತಹ, ದ್ವೇಷ ಮಾಡ್ತಾ ಇದ್ದಂತಹ ಅಶ್ವಿನಿ ಅವರಿಗೇ ಲೈಫ್ನ ಹೇಗೆ ಲೈಟಾಗಿ ತಗೊಳ್ಬೇಕು ಅಂತ ಹೇಳಿಕೊಟ್ಟಿರುವಂತಹ, ಯಾವುದೇ ಪ್ರತಿಕೂಲ ಪರಿಸ್ಥಿತಿಯನ್ನು ಕೂಡ ಹೇಗೆ ಕಾಮಿಡಿ ಮಾಡಿ ನಗಬಹುದು ಅನ್ನೋದನ್ನು ಹೇಳಿಕೊಟ್ಟಂತಹ ಏಕೈಕ ಕಂಟೆಸ್ಟೆಂಟ್ ಬಿಗ್ ಬಾಸ್ ಶೋನಲ್ಲಿ ಅಂತಂದರೆ ಅದು ಗಿಲ್ಲಿ ಮಾತ್ರ. ಎಲ್ಲಕ್ಕಿಂತ ಮಿಗಿಲಾಗಿ ತಾನು ಇಷ್ಟಪಟ್ಟವರನ್ನು ಯಾವ ಪಾಯಿಂಟಲ್ಲೂ ಕೂಡ ಬಿಟ್ಕೊಡ್ದೇನೆ ನಿಯತ್ತಿಗೆ ಹೆಸರುವಾಸಿಯಾಗಿ ನಿಂತಹ ಏಕೈಕ ಕಂಟೆಸ್ಟೆಂಟ್ ಗಿಲ್ಲಿ ಮಾತ್ರ. ಎಂಟರ್ಟೈನ್ಮೆಂಟ್ ಅಂತ ಬಂದರೆ ಅವರ ಹತ್ತಿರಕ್ಕೂ ಕೂಡ ಬೇರೆ ಯಾವುದೇ ಕಂಟೆಸ್ಟೆಂಟ್ ಬರೋದಕ್ಕೂ ಸಾಧ್ಯ ಆಗಲಿಲ್ಲ. ಇಂತಹ ಒಬ್ಬ ಗೇಮ್ ಚೇಂಜರ್ ಇಷ್ಟು ಸೀಸನ್ಗಳಲ್ಲಿ ಯಾರೂ ಬರಲಿಲ್ಲ, ಮುಂದೆ ಬರ್ತಾರಾ ಇಲ್ವೋ ಸದ್ಯಕ್ಕಂತೂ ಗೊತ್ತಿಲ್ಲ. ಸೊ ಫೈನಲಿ ವೋಟಿಂಗ್ ಲೈನ್ಸ್ ನಾಳೆ ಬೆಳಗ್ಗೆ 10 ಗಂಟೆ ತನಕ ಓಪನ್ ಇರುತ್ತೆ. ಸೊ ಒನ್ ಲಾಸ್ಟ್ ಟೈಮ್ ವೋಟ್ ಮಾಡಿ. ಹಾಗೆಯೇ ಗಿಲ್ಲಿ ಕ್ರೇಜ್ ಬಗ್ಗೆ ಸಾಕಷ್ಟು ನಾನು ಮಾತಾಡಿದೆ, ಅದ್ರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋದರೆ ಇನ್ನೂ 10 ಎಪಿಸೋಡ್ಸ್ ಈ ಥರ 10 ವೀಡಿಯೋಗಳನ್ನು ಮಾಡಬೇಕಾಗುತ್ತೆ. ಬಟ್ ಸ್ಟಿಲ್ ದ ಕ್ರೇಜ್ ವಾಟ್ ಎವರ್ ನೀವೇನು ನೋಡ್ತಾ ಇದ್ದೀರಾ, ಇಟ್ ಈಸ್ ವೆರಿ ಅನ್ರಿಯಲ್. ರಾಜಕೀಯ ವ್ಯಕ್ತಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಗಿಲ್ಲಿ ಗೆಲ್ಲಬೇಕು ಅಂತ ಒಂದು ರೀತಿ ಅದು ಘೋಷವಾಕ್ಯದ ಥರ ಈಗ ಇಡೀ ಕರ್ನಾಟಕದ ಪೂರ್ತಿ ಒಂದು ರೀತಿ ವೈಲ್ಡ್ ಫೈರ್ ಥರ ಹಬ್ಬಿದೆ. ನಿಮಗೆ ಇಷ್ಟ ಇರುವಂತಹ ಕಂಟೆಸ್ಟೆಂಟ್ ಬಗ್ಗೆ ದಯವಿಟ್ಟು ಅವರಿಗೆ ವೋಟ್ ಮಾಡಿ, ಸಪೋರ್ಟ್ ಮಾಡಿ. ನಾಳೆ ಫಿನಾಲೆ ಎಪಿಸೋಡ್ ಯಾವ ರೀತಿ ಇರ್ಬೋದು ಅಂತ ಅನ್ನುವಂತಹ ಒಂದು ಕುತೂಹಲ ಅಂತೂ ಇದೆ. ಯಾವ ರೀತಿ ಡಿಸೈನ್ ಮಾಡಿರ್ತಾರೆ, ಜೊತೆಗೆ ಇವತ್ತಿನ ಪ್ರೀ ಫಿನಾಲೆ ಒಂದು ಎಪಿಸೋಡ್ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ, ಅದೆಲ್ಲದ್ರ ಬಗ್ಗೆ ಕುತೂಹಲ ಇದೆ, ನೋಡೋಣ. ಸೊ ನಾಳೆ ಫಿನಾಲೆ, ಗ್ರ್ಯಾಂಡ್ ಫಿನಾಲೆ ಇರುತ್ತೆ. ಸೊ ಅದಾದಮೇಲೆ ಮತ್ತೆ ಯಥಾ ಪ್ರಕಾರ ಮಂಡೆಯಿಂದ ಬೇರೆ ಕೆಲವೊಂದಷ್ಟು ವಿಷಯಗಳು ಬರ್ತಾ ಹೋಗುತ್ತೆ. ಮತ್ತೆ ಬಿಗ್ ಬಾಸ್ ಅಪ್ಡೇಟ್ಸ್ಗಳನ್ನು ಕೊಡ್ತಾ ಇರ್ತೀವಿ. ಧನ್ಯವಾದ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.